ಇವತ್ತಿನ ನಮ್ಮ ಮುಸ್ಸಂಜೆ ಮಾತು ಕಾರ್ಯಕ್ರಮದಲ್ಲಿ ಕಾಮಿಡಿ ಮೂಲಕ ಎಲ್ಲರನ್ನ ರಂಜಿಸಿದಂತಹ ನಟ ಮಹಂತೇಶ್ ಹಿರೇಮಠ ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಮೇಡಮ್? ನಾನು ಚೆನ್ನಾಗಿದ್ದೀನಿ. ತುಂಬಾ 2 ವರ್ಷ ಆಯ್ತು ನಿಮ್ಮನ್ನ ಒಂದು ಅಪಾಯಿಂಟ್ಮೆಂಟ್ ಕೇಳಿ, ನಾನು ಯಾವಾಗ ಇಂಟರ್ವ್ಯೂ ಕೊಡ್ತೀರಾ ಅಂತ. ಕೊನೆಗೂ ಕೂಡ್ ಬಂದಿದೆ. ಎಸ್, ಇಲ್ಲ ಮ್ಯಾಮ್, ನಿಮ್ಮೊಟ್ಟಿಗೆ ನನಗೆ ಇಂಟರ್ವ್ಯೂ ಮಾಡೋಕ್ಕೆ ಇಷ್ಟ. ಬಟ್ ಕೆಲವೊಂದು ಕಮಿಟ್ಮೆಂಟ್ ಪ್ರಾಜೆಕ್ಟ್ಗಳಿತ್ತೆಲ್ಲ, ಸ್ವಲ್ಪ ಔಟ್ಡೋರು ಓಡಾಡ್ತಾ ಇದ್ದೆ. ಹಿಂಗಾಗಿ ಅದು ಮುಗಿಸೋ ಬರದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡೋಕ್ಕಾಗಿರಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಓಕೆ. ಇಂಟರ್ವ್ಯೂಗೂ ಸಿಗದಷ್ಟು ಬ್ಯುಸಿ ಆಗಿದ್ದೀರಾ ಅಂದ್ರೆ ತುಂಬಾ ಖುಷಿಯ ವಿಚಾರ. ಯಾಕಂದ್ರೆ ಸ್ಯಾಂಡಲ್ವುಡ್ ಅಲ್ಲಿ ನೀವು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಮಾಡ್ತಾ ಇದ್ದೀರಾ ಅಂತ ಆಯ್ತು. ಸೊ ಎಷ್ಟು ಸಿನಿಮಾ ಲೈನಪ್ ಅಲ್ಲಿ ಇದೆ, ಎಷ್ಟು ಸಿನಿಮಾ ರಿಲೀಸ್ ಆಗಕ್ಕಿದೆ ಅಂತ? ರಿಲೀಸ್ಗೆ ಒಂದು 12 ಸಿನಿಮಾ ಏನೋ ಇದೆ ಸರ್. 12 ಅಥವಾ 13 ಸಿನಿಮಾ ಇದೆ. ಶೂಟ್ ನಡೀತಾ ಇರೋದು ಒಂದಿಷ್ಟು ಸಿನಿಮಾಗಳಿದೆ ಮೇಡಮ್. ಓಕೆ. ಸದ್ಯಕ್ಕೆ ಅರಸಯ್ಯನ ಪ್ರೇಮ ಪ್ರಸಂಗದಲ್ಲಿ ಹೀರೋ ಆಗಿದ್ದೀರಲ್ವಾ, ಎಷ್ಟು ಖುಷಿ ಇದೆ ಅಂತ? ಇಲ್ಲ ಮೇಡಮ್, ನನಗೆ ಹೀರೋ ಅಂತೇಳಿ ಖುಷಿ ಇಲ್ಲ, ಬಟ್ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ಇದೆ. ನಾನು ಯಾವತ್ತಿದ್ರೂ ಒಬ್ಬ ನಟ ಅಷ್ಟೇ, ಆ ವಿಷಯದಲ್ಲೇ ಒಂದು ಕ್ಲಾರಿಟಿ ಕೊಡಲೇಬೇಕು. ನನ್ನ ಪಾತ್ರ ಇಷ್ಟ ಆಗಿ ಆ ಸಿನಿಮಾನ ನಾನು ಮಾಡಿರೋದು ಒಂದು. ಎರಡನೇದು, ನಾನು ಹೀರೋ ಮೆಟೀರಿಯಲ್ಲು ಅಲ್ಲ, ನಾನು ಹೀರೋನೂ ಅಲ್ಲ, ಆಲ್ವೇಸ್ ಸಪೋರ್ಟಿಂಗ್ ಆರ್ಟಿಸ್ಟ್. ಸರ್, ನಿಮ್ಮ ಬಗ್ಗೆ ತುಂಬ ಮಾತಾಡೋಕ್ಕಿದೆ, ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಹೇರ್ ಆಯಿಲ್ ಯಾವುದು, ನಿಮ್ಮ ಹೇರಿನ ಸೀಕ್ರೆಟ್ ಅಂತ? ಇಲ್ಲ, ಅದು ಒಂದಿಷ್ಟು ಸಿನಿಮಾಗಳಿರೋದ್ರಿಂದ, ಕಂಟಿನ್ಯೂಟಿ ಇರೋದ್ರಿಂದ ಇದನ್ನು ಮೇಂಟೈನ್ ಮಾಡಲೇಬೇಕಾಗಿದೆ. ನಾನು ಒಂದಿಷ್ಟು ಶಾಂಪೂ ಆಗಿರ್ಬೋದು, ಕಂಡೀಷ್ನರ್ ಆಗಿರ್ಬೋದು, ಆಮೇಲೆ ಶೂಟ್ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಹಾಕಿ ಒಂದಿಷ್ಟು ಮಸಾಜ್ ಮಾಡಿಸ್ತಿರ್ತೀನಿ. ಸೊ ಈ ಥರದ್ದು ಕೇರ್ ತೊಗೊಳ್ತಾ ಇರ್ತೀನಿ. ಬಿಕಾಸ್ ಇವಾಗ ನನ್ನ ಅಪಿರಿಯನ್ಸ್ಗೆ ನನ್ನ ಕೂದಲು ಕೂಡ ಒಂದು ಪ್ಲಸ್ ಆಗಿರೋದ್ರಿಂದ, ಸೊ ಹೀಗಾಗಿ ಅದಕ್ಕೆ ಆದಂಥ ಒಂದಿಷ್ಟು ಕೇರ್ನ ತಗೊಳ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ ಅವರ ಒಂದು ಮ್ಯಾನರಿಸಮ್ ಅಲ್ಲಿ ಐಡೆಂಟಿಫೈ ಮಾಡ್ತಾರೆ. ನಿಮ್ಮನ್ನ ತುಂಬಾ ಜನ ನಿಮ್ಮ ಕೂದಲಿಂದಾನೆ ಐಡೆಂಟಿಫೈ ಮಾಡ್ತಾರೆ. ಸೊ ಎಷ್ಟು ಪ್ಲಸ್ ನಿಮಗೆ, ಎಷ್ಟು ಮೈನಸ್ ಈ ಕೂದಲು ಅಂತ? ನಾನು ಹೇಳ್ಕೊಳ್ಳೋದು, ಪ್ರತಿಯೊಬ್ಬರಲ್ಲೂ ನಮ್ಮಲ್ಲಿ ಏನು ಮೈನಸ್ ಇರುತ್ತೋ ಅದನ್ನೇ ಪ್ಲಸ್ ಮಾಡ್ಕೋಬೇಕು. ಆವಾಗ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ ಅಂತ ನನ್ನ ಪ್ರಕಾರ ನಾನು ಹೋಗಿರೋದು. ನನ್ನ ಹೇರು ಎಲ್ರಿಗೂ ಒಂಥರ ಅನಿಸಿದ್ರೆ ನನಗೆ ಅದೇ ಪ್ಲಸ್ಸು. ನನ್ನ ಕಲರ್ ನನಗೆ ಪ್ಲಸ್ಸು. ಆಮೇಲೆ ನನ್ನ ಬಾಡಿ, ನಾನು ಪುಟಾಣಿಯಾಗೆ ಗುಂಡು ಕೈ ಚೆಬ್ಬಿಯಾಗಿದ್ದೀನಿ, ಅದು ನನಗೆ ಪ್ಲಸ್ಸು. ನನ್ನಲ್ಲಿ ಏನು ನೆಗೆಟಿವ್ ಇತ್ತು ನಾನು ಅದನ್ನು ಪ್ಲಸ್ ಮಾಡ್ಕೊಂಡಿದ್ದೀನಿ. ಅದನ್ನು ತುಂಬ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ನನ್ನನ್ನು ನಾನು ಜಾಸ್ತಿ ಲವ್ ಮಾಡ್ತೀನಿ. ನನ್ನನ್ನೇ ನಾನು ಲವ್ ಮಾಡಲಿಲ್ಲ ಅಂದರೆ ಜನ ಹೆಂಗೆ ಲವ್ ಮಾಡ್ತಾರೆ? ಯಾದಗಿರಿಯಲ್ಲಿ ಯಾವ ಹಳ್ಳಿಯಲ್ಲಿ ಹುಟ್ಟಿದ್ರಿ? ನಿಮ್ಮ ಜೀವನದ ಬಗ್ಗೆ ಹೇಳೋದಾದರೆ, ನಿಮ್ಮ ಬಾಲ್ಯದ ದಿನಗಳನ್ನು ನೆನೆಸೋದಾದರೆ? ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ಕೊಡೇಕಲ್ ಅನ್ನೋ ಒಂದು ಗ್ರಾಮ. ನಮ್ಮ ಸುತ್ತ ಹಳ್ಳಿಗೂ ನಮ್ಮೂರು ಫೇಮಸ್ ಏನಂದರೆ ಕೊಡೇಕಲ್ ಬಸವಣ್ಣ ಅಂತ ದೇವಸ್ಥಾನ ಇದೆ. ಆ ದೇವಸ್ಥಾನ ಸುತ್ತ ಒಂದಿಷ್ಟು ಹಳ್ಳಿಗಳಿಗೆ ಫೇಮಸ್ ನಮ್ಮೂರ ಬಸವಣ್ಣನ ದೇವಸ್ಥಾನ. ನಮ್ಮ ತಂದೆ ಹೆಸರು ಸಂಗಯ್ಯ, ತಾಯಿ ಹೆಸರು ಅನ್ನಪೂರ್ಣ. ಅಮ್ಮ ಹೌಸ್ ವೈಫೇ. ತಂದೆ ಬಂದು ಒಂದು ಕಿರಾಣಿ ಶಾಪ್ ಇದೆ. ಸ್ವಲ್ಪ ಸುಮಾರು ವರ್ಷಗಳ ಕಾಲ ತುಂಬ ಕಷ್ಟಪಟ್ಟು ಆ ಅಂಗಡಿನ ಒಂಚೂರು ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ. ನಾವು 4 ಜನ ಮಕ್ಕಳು, 2 ಹೆಣ್ಮಕ್ಳು, 2 ಗಂಡು ಮಕ್ಕಳು. ನಮ್ಮನ್ನು ಬೆಳೆಸ್ಬೇಕಾದಾಗ ನಮ್ಮ ಅಪ್ಪ ಅಮ್ಮ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರು ಎಷ್ಟೇ ಕಷ್ಟ ಇದ್ದಾಗ್ಲೂ ಎಲ್ರಿಗೂ ಒಳ್ಳೆ ಎಜುಕೇಷನ್ ಕೊಟ್ಟಿದ್ದಾರೆ. ಇವತ್ತು ತಂಗಿ ಟೀಚರು, ಅಕ್ಕ ಅಂಗನವಾಡಿ ಟೀಚರು, ಅಣ್ಣ ಪೂಜಾರಿ ಕೆಲಸ ಮಾಡ್ತೀನಿ. ನಮ್ಮ ಸುತ್ತಮುತ್ತಲ ಹಳ್ಳಿಗೂ ಮದುವೆ, ಗೃಹ ಪ್ರವೇಶ, ರುದ್ರ ಓದೋದು ಎಲ್ಲದರಲ್ಲೂ ಪಂಡಿತ. ಇವಾಗ ಊರಲ್ಲಿ ಅವನು ಒಂಥರ ಫೇಮಸ್ಸು. ನಾನು 5ನೇ ಕ್ಲಾಸ್ವರೆಗೂ ಅದೇ ಊರಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದ್ದೆ. ಓದಬೇಕಾದಾಗ ನಮ್ಗೆ ಜಾಸ್ತಿ ಓದೋತಿರಲಿಲ್ಲ. ಆಮೇಲೆ ನಮ್ಮ ಅಣ್ಣ ನಾನು ಹೆವಿ ಕಿತ್ತಾಡ್ತಾ ಇದ್ವಿ. ಜಗಳ ಯಾವಾಗ ನೋಡಿದ್ರೆ ಚಿಕ್ಕ ವಿಷಯಕ್ಕೂ ಕಿತ್ತಾಡ್ತಾ ಇದ್ವಿ. ಕಿತ್ತಾಡ್ಬೇಕಾದಾಗ ನಮ್ಮ ತಂದೆ ಏನು ಮಾಡಿದ್ರು, ಇವನ್ನ ಬೇರೆ ಕಡೆ ಹಾಕಲೇಬೇಕು ಅಂಥೇಳಿ ಮೈಸೂರು ಹತ್ರ ಸುತ್ತೂರು ಮಠ ಇದೆ, ಒಳ್ಳೆ ಎಜುಕೇಷನ್ ಸಂಸ್ಥೆ. ಆ ಸಂಸ್ಥೆಗೆ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿದ್ರು. 6ನೇ ಕ್ಲಾಸಿಂದ SLCವರೆಗೂ ನಾನು ಅದೇ ಸುತ್ತೂರು ಮಠದಲ್ಲಿ ಓದಿದೆ. ಎಜುಕೇಷನ್ ಆಗಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು, ಅಲ್ಲಿ ಬೇಸ್ಮೆಂಟ್ ಚೆನ್ನಾಗಿ ಬಿತ್ತು, ಸಮಯಕ್ಕೆ ಬೆಲೆ ಕೊಡಬೇಕು, ಈ ಥರದ್ದನ್ನೆಲ್ಲ ನಾನು ಅಲ್ಲಿ ಕಲಿತೆ. ಅಲ್ಲಿ ಮುಗಿಸ್ಕೊಂಡು ನಾನು ಬಂದಿದ್ದು ತಾಳಿಕೋಟೆ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ನಾನು 2 ವರ್ಷ ITI ಮಾಡಿದೆ. ಆವಾಗಲೂ ಬ್ಯಾಡ್ ಲಕ್ಕೋ ಗುಡ್ ಲಕ್ಕೋ ಗೊತ್ತಿಲ್ಲ. ನಾನು SLC ಮೇಲೆ ITI ಮಾಡಿದೆ. ನಮ್ಮ ಅಣ್ಣ PU ಮೇಲೆ ITI ಮಾಡಿದೆ. ಒಂದೇ ಕಾಲೇಜು, ಅವ್ನು ಫಸ್ಟ್ ಬೆಂಚು, ನಾನು ಲಾಸ್ಟ್ ಬೆಂಚು. ಈ ಪ್ರೊಸೆಸ್ ಇತ್ತು. ಅಲ್ಲಿ 2 ವರ್ಷ ITI ಮಾಡಿ ದೆನ್ ಟಾಟಾ ಮಾರ್ಕೋ ಪೋಲೋ ಅಂತ ಧಾರವಾಡದಲ್ಲಿದೆ. ಅದು ಒಂದು ಬಸ್ ಮ್ಯಾನುಫ್ಯಾಕ್ಚರ್ ಕಂಪ್ನಿ. ಇವತ್ತು
ಬೆಂಗಳೂರಲ್ಲಿ BMTC ಎಲ್ಲ ಓಡಾಡ್ತಾರೆ ಬಸ್ಗಳು, ಟಾಟಾ ಮಾರ್ಕೋಪಲ್, ಅಲ್ಲಿ 2 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಮುಗಿಸಿ ನೆಕ್ಸ್ಟ್ ಬೆಂಗಳೂರು ಬಂದೆ. ಟೊಯೋಟಾ ಅನ್ನೋ ಒಂದು ಕಂಪ್ನಿ ಸಂಸ್ಥೆಯಲ್ಲಿ ಅಲ್ಲೂ ಪರ್ಮನೆಂಟ್ ಎಂಪ್ಲಾಯ್ ಆದೆ. ನನ್ನ ಎಲ್ಲೋದ್ರೂ ನನಗೆ ಗೊತ್ತಿದ್ದು ಕೆಲಸ ಆನೆಸ್ಟಾಗಿ ಮಾಡಬೇಕು. ಪರ್ಮನೆಂಟಾಗಿ 6-7 ವರ್ಷ ಕೆಲಸ ಮಾಡಿದೆ. ಏನು ದುಡಿತಾ ಇದ್ದೀನಿ, ದುಡ್ಡು ಬರ್ತಾ ಇದೆ, ಖರ್ಚು ಮಾಡ್ತಾಯಿದ್ದೀನಿ, ಮನೆ ಕೊಡ್ತಾಯಿದ್ದೀನಿ, ಇಷ್ಟೇ ಲೈಫ್ ಇತ್ತು. ನನಗಿದು ಬಿಟ್ಟು ನಾನು ಏನೋ ಬದುಕಿದೆ, ಅದು ನನಗೆ ಹುಡುಕ್ಬೇಕಾಗಿದೆ ಅಂತ ಅನ್ನಿಸ್ದಾಗ ಒಂದು ಸ್ವಲ್ಪ ದಿನ ಯೋಚನೆ ಮಾಡಿದೆ, ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಯೋಚನೆ ಮಾಡಿದೆ, ಏನು ಹೊಳಿತಾ ಇಲ್ಲ. ಒಂದು ದಿನ ರೈಟ್ ವೇ ಕಂಪ್ನಿ ರಿಸೈನ್ ಮಾಡ್ತೀನಿ, ಟೊಯೋಟಾ ಕಂಪ್ನಿ ರಿಸೈನ್ ಮಾಡ್ತೀನಿ. ಅದು ಧೈರ್ಯ ಮಾಡಿ, ನನಗೆ ಗೊತ್ತಿಲ್ಲ ಲೈಫಲ್ಲಿ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ನೋ ಐಡಿಯಾ. ಕಂಪ್ನಿನ ರಿಸೈನ್ ಮಾಡ್ತೀನಿ. ರಿಸೈನ್ ಮಾಡಿ ಆಚೆ ಬಂದು ಅವಾಗ ಯೋಚನೆ ಮಾಡ್ತೀನಿ ಏನು ಮಾಡೋಣ. ಓಕೆ, ಮೂಲತಃ ನೀವು ಯಾವುದೇ ಒಂದು ನಾನ್ ವೆಜ್ ಅನ್ನ ಮುಟ್ಟಿ ಕೂಡ ನೋಡಲ್ಲ ಅಂತ ವ್ಯಕ್ತಿತ್ವ. ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಎಗ್ ಕತೆ ಇದೆಯಲ್ವಾ, ಎಗ್ ತಿಂದಿದ್ದೀರಾ ಅಂತ, ಅದನ್ನ ಒಂದು ಚಿಕ್ಕದಾಗಿ ಹೇಳಿ. ಒಂದಿನ ಫ್ರೆಂಡು ನಾನು ಹಿಂಗೆ ಹೋಗ್ತಾ ಇದ್ವಿ, ಒಂದು ಪೇಪರಲ್ಲಿ ಅವನು ಒಂದು ಮೊಟ್ಟೆನ 4 ಪೀಸ್ ಮಾಡಿದ್ದ. ಅದ್ರ ಮೇಲೆ ಚಿಲ್ಲಿ ಪೌಡ್ರು, ಸಾಲ್ಟು ಹಾಕ್ಕೊಂಡು ಬಂದಿದ್ದ. ಅವನು ಒಂದು ಪೀಸ್ ತಿಂದ. ದೋಸ್ತ ತೊಗೊಳಲ್ಲೇ, ನೀನು ತಿನ್ನಲೇ ಅಂದ. ಬಾಡಪೋ ನಮ್ಮವು ಬೈತಾಳಂತ ನಾನು, ಏನಾಗಲ್ಲೇ, ಅದು ತಿಂದು ನೀರು ಕುಡಿದ್ಬಿಟ್ರೆ ಎಲ್ಲ ಸ್ಮೆಲ್ ಹೋಗುತ್ತೆ, ಏನು ಸ್ಮೆಲ್ ಏನು ಬರಲ್ಲೇ ಇದು, ಹಂಗಿಂಗಂದ. ಹೌದಾ, ನೀ ಯಾರಿಗೆ ಹೇಳಕ್ಕೆ ಹೋಗ್ಬೇಡ ಅಂತ ಹಂಗಿಂಗಂತಂದೆ. ಸರಿ ಆಯಿತು, ತಿಂದೆ. ಫಸ್ಟು ಟೈಮ್ ಒಂದು ಮೊಟ್ಟೆ ತಿಂದಿದ್ದು. ಆ ಸ್ಪೈಸಿ ಇರೋದಕ್ಕೂ ಉಪ್ಪು ಒಂಥರ ಜುಮ ಅನ್ನಿಸ್ತು. ದೋಸೆ ಭಾರಿ ಮಜಾ ಐತ್ಲಿ ಇದು, ಹಂಗೆ ಹಿಂಗೆ ಅಂತ. ಇನ್ನೊಂದು ಪೀಸು ತೊಗೊಂಡು ತಿಂದಮೇಲೆ ಮನೆಗೆ ಹೋಗ್ತೀನಿ. ಮನೆಗೆ ನಮ್ಮ ಅಕ್ಕ ತಂಗಿ ಇಬ್ಬರು ಕೂತಿದ್ರು. ಬಂದು ಕೂತೆ, ಏನೋ ವಾಸನೆ ಬರೋಕತ್ತೈತ್ಲಿ ಅಂದ್ಲು. ಅವಾಗ ಹೇಳ್ಬೇಡ, ಈ ಒಂಚೂರು ತತ್ತಿ ತಿಂದು ಬಂದೀನಿ, ಅವಾಗ ಹೇಳೋಕೆ ಹೋಗ್ಬೇಡ, ಹಂಗಿಂಗೆ ಅಂದೆ. ನಾ ಹೇಳಲ್ಪ ಅಂದ್ಲು. ನಮ್ಮ ಮಮ್ಮಿ ಅವಾಗ ತಾನೇ ಹೊರಗಡೆ ಹೋಗಿರೋರು, ಮನೆಗೆ ಬಂದರು. ಮಾಂತ್ಯ ತತ್ತಿ ತಿಂದು ಬಂದನ ಅಂತ ಕೊಟ್ಬಿಟ್ಲು. ಕೊಟ್ಮೇಲೆ ನಮ್ಮ ಮಮ್ಮಿ ಹೊಡೆದ್ರು ಮೇಡಮ್. ಇಡೀ ಮನೆ ಓಡಾಡಿಸಿ ಅರ್ಧ ಮೊಟ್ಟೆಗೆ ಹೊಡೆದಿದ್ರು. ಲೈಕ್ ಲಿಟ್ರಲ್ ಕೈಗೆ ಏನು ಸಿಗುತ್ತೆ ಬೀಸೋದೆ. ಆಮೇಲೆ ಒಂದು ಸಾರಿ ಅಂತೂ ಕೈ ತಿರುಗಿಸಿ ಬೆನ್ನಿಗೆ ಬಿಟ್ಟರು ನೋಡಿ, ಹೇಳ್ತೀನಿ 4 ಏಟು. ಅದು ಇನ್ನೂ ಅವತ್ತೇ ನನಗೆ ನಮ್ಮ ಮನೆಯಲ್ಲಿ ಹೊಡೆದಿರೋ ಲಾಸ್ಟ್ ಏಟು. ಅದಾದಮೇಲೆ ಎಷ್ಟಿಲ್ಲ ಇಲ್ಲಿವರೆಗೂ ಮುಟ್ಟಿಲ್ಲ. ಓದಿನಲ್ಲಿ ಹಿಂದೆದ್ದವರಿಗೆ ಹಿಂದಿ ಇಂಗ್ಲೀಷ್ ತಿಪ್ಪರ್ಲಾಗ ಹಾಕಿದ್ರು ಬರ್ತಾ ಇರ್ಲಿಲ್ವಂತೆ, ಯಾಕೆ? ನಾನು ಮ್ಯಾಥ್ಸು ಕನ್ನಡದಲ್ಲಿ ಸಖತ್ತಾಗಿದ್ದೀನಿ. ನನಗೆ SLCಲಿ ಕನ್ನಡ 125ಕ್ಕೆ 113, 114 ಕನ್ನಡದಲ್ಲಿ. ಮ್ಯಾಥ್ಸು ಓಕೆ ಗುಡ್, ಸಮಾಜ ವಿಜ್ಞಾನನೂ ಓಕೆ. ಹಿಂದಿ ಇಂಗ್ಲೀಷ್ ಅಂದರೆ ನಮ್ಮ ತಾಯಣಿಗೂ ಆಗ್ತಿರ್ಲಿಲ್ಲ. ನಾವು ಇನ್ಫ್ಯಾಕ್ಟ್ 9th 10th ಇರಬೇಕಾದಾಗ ಟೀಚರ್ಸ್ ಎಲ್ಲ ಹೆಂಗೆ ಅಂದರೆ, ಒಂದು ಪಾಠ ಇರುತ್ತೆ, ಇಲ್ಲಿಂದ ಇಲ್ಲಿವರೆಗೂ ನೀನು ಎಲ್ರಿಗೂ 4 ಲೈನ್ ಇಂಗ್ಲೀಷ್ ಓದಿಸ್ತಾರೆ. ಏನಂದರೆ, ಈಗ ಒಂದು ಬೆಂಚ್ ಇದೆ, ಇವನು ಸ್ಟಾರ್ಟ್ ಮಾಡ್ತಾನೆ ಎದ್ದು, ಅವನು ಇಲ್ಲಿಗೆ ನಿಲ್ಲಿಸ್ತಾನೆ ಅಂತ ಮುಂಚೆನೇ ಗೊತ್ತು. ಇಲ್ಲಿಂದ ಫಸ್ಟ್ ಇದನ್ನು ನಾವು ಓದ್ಕೊಳ್ಳೋದು. ಅವನೇನಾದರೂ 2 ಲೈನ್ ಎಕ್ಸ್ಟ್ರಾ ಓದಿದ್ರೆ ನನಗೆ ಇಲ್ಲಿಂದ ಕಂಟಿನ್ಯೂ ಮಾಡೋಕ್ಕೆ ಬರ್ತಿರಲಿಲ್ಲ. ಅವನು ಎದ್ದು ಓದಿ ಮುಗಿಸೋಷ್ಟರಲ್ಲಿ ನನಗಿಲ್ಲಿ ಆಲ್ರೆಡಿ ಕೈ ಕಾಲು ನಡುಗ್ತಾ ಇರೋದು. ಇಂಗ್ಲೀಷ್ ಕಲಿಯೋದು ನನಗೆ ಯಾಕೋ ಗೊತ್ತಿಲ್ಲ, ಇಂಗ್ಲೀಷು ನನಗೆ ಭಾಳ ಕಷ್ಟ ಆಯಿತು. ಭಾನುವಾರ ಬಂದರೆ ಕಾಂಪೌಂಡ್ ಹಾರ್ಬಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಮಜಾ ಮಾಡ್ತಿದ್ರಿ ಅಂತ, ಆ ದಿನ ನೆನಪಿಸೋದಾದ್ರೆ? ನಾನು 8th ಸ್ಟ್ಯಾಂಡರ್ಡಿಂದ ಕಾಂಪೌಂಡ್ ಎಗ್ರಕ್ಕೆ ಸ್ಟಾರ್ಟ್ ಮಾಡಿದ್ದು ಪ್ರತಿ ಭಾನುವಾರ. ಎಷ್ಟು ವರ್ಷ ಎಗ್ರಿದ್ರಿ ಕಾಂಪೌಂಡ್? ಸ್ಟಿಲ್ SLC ಮುಗಿಯೋವರೆಗೂ. ಅಂದರೆ ಪ್ರತಿ ಭಾನುವಾರ ಅಂದರೆ ತಿಂಗಳಲ್ಲಿ 1 ಭಾನುವಾರ 2 ಭಾನುವಾರ, ಯಾಕಂದರೆ ಅಲ್ಲಿ ಥಿಯೇಟ್ರಲ್ಲಿ ಸಿನಿಮಾ ಚೇಂಜ್ ಆಗಬೇಕಲ್ಲ ಮೇಡಮ್. ಈಗ ಈ ವಾರ ಒಂದಕ್ಕೆ ಹೋಗಿರ್ತೀನಿ. ಆ ಥರ ನೋಡಿರೋ ಮೊದಲನೇ ಸಿನಿಮಾ ಅಪ್ಪು ಸರ್ದು ಆಕಾಶ, ಫಸ್ಟ್ ಸಿನಿಮಾ. ನಾನು ಅಲ್ಲಿ ಸುತ್ತೂರು ಮಠದಿಂದ ಹೊಸಕೋಟೆ ಅಂತಿದೆ, ಅಲ್ಲೊಂದು ಟೆಂಟ್ ಇತ್ತು. ಅಲ್ಲಿ ಅವಾಗ 6 ರೂಪೀಸ್ ಟಿಕೆಟ್. ಒಂದು ರೂಮ್ಗೆ 3 ಜನ ಟೀಚರ್ಸ್ ಇರ್ತಾರೆ ಮೇಡಮ್. ಅವರು ಈ ವಿದ್ಯಾರ್ಥಿಯನ್ನು ಹೊರಗಡೆ ಬಿಡಲಾಗಿದೆ ಅಂತ ಬರೀತಾರೆ. ಬರೆದ್ಮೇಲೆ ಕೆಳಗಡೆ ಸಿಗ್ನೇಚರ್ ಮಾಡ್ತಾರೆ. ನಾವೇನು ಮಾಡಿಬಿಟ್ಟಿದ್ವಿ, ಒಂದು ಸಾರಿ ಕೇಳಿದ್ವಿ, ಸರ್ ಹೊರಗಡೆ ಹೋಗ್ತೀವಿ, ಹಿಂಗೆ ಪರ್ಮಿಷನ್ ಕೊಡಿ ಅಂತ ಬರೆದು ಕೊಟ್ಟಿದ್ರು. ಅದನ್ನು ನೀಟಾಗಿ ನೋಡಿಕೊಂಡು 1 ವಾರ ಪ್ರಾಕ್ಟೀಸ್ ಮಾಡಿ, ದೆನ್ ನೆಕ್ಸ್ಟ್ ವಾರದಿಂದ ನಾವೇ ಈ ವಿದ್ಯಾರ್ಥಿಯನ್ನು ಹೊರಗಡೆ ಬಿಡಲಾಗಿದೆ ನಡಿ ಚಿಕ್ಕ ಸಹಿ ಮಾಡೋದು. ಅಣ್ಣ ಸರ್ ಕೊಟ್ಟರು ಅಣ್ಣ ಅನ್ನೋದು, ಆವಾಗಲೇ ಆ್ಯಕ್ಟಿಂಗು, ಅಣ್ಣ ಹೊರಗಡೆ ಬಿಡಿ ಅಣ್ಣ ಅಂತ. ಸರಿ ಅವನು ಓಕೆ ಹೋಗು ಅಂತ. ಆ ಥರ ಒಂದು 3-4 ಸಾರಿ ಹೋದ್ವಿ. ಕೊನೆಗೆ ಒಂದು ದಿನ ತಗ್ಲಾಕೊಂಡ್ವಿ ಮೇಡಮ್. ವಾಡಿದ್ರು ಟೀಚರ್ಗಳು, ಬಾ ನೋಡ್ಕೋಬೇಕು, ಎಲ್ಲಿ ಮುಟ್ಟಿದ್ರು ನೋಯೋದು, ಹಂಗೆ ಹೊಡೆದಿದ್ರು. ಅದು ಆದಮೇಲೆ ಇನ್ನೊಂದು ಹೊಸ ರೂಟ್ ಹಿಡಿದೆ. ಕಾಂಪೌಂಡ್ ಇತ್ತು, ಕಾಂಪೌಂಡ್ ಪಕ್ಕ ಒಂದು ಆವಾಗ ತಾನೇ ಬೆಳೆದಿರೋ ಬೇವಿನ ಮರ ಸ್ಟ್ರಾಂಗಾಗೇ ಇತ್ತು, ಇಷ್ಟು ದಪ್ಪ ಇತ್ತು ಮೇಡಮ್. ಅದು ಹಿಡ್ಕೊಂಡು ಹತ್ತಿದ್ರೆ ಕಾಂಪೌಂಡಿಂದ ಆ ಕಡೆ ಜಂಪು.
ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಪ್ ಟು ಸ್ಟಿಲ್ SLCವರೆಗೂ. ಅದು ಯಾವತ್ತೂ ಸಿಕ್ಕಾಕೊಂಡಿಲ್ಲ. ಸಿಕ್ಕಾಕೊಂಡಿದ್ದು ಆಗಿದೆ. ಆಮೇಲೆ ಸ್ಕೇಲ್ ತೊಗೊಂಡು ಹಿಂಗೆ ಹೊಡಿತಿರ್ಲಿಲ್ಲ ಮೇಡಮ್, ಹಿಂಗೆ ಹಿಡಿದು ಹಿಂಗೆ ಹೊಡಿಯೋರು, ಹಿಂಗೆ ಟಣ್ ಈ ಕಡೆ 20 ಈ ಕಡೆ 20 ಅಮ್ಮ ಅನ್ನೋದು ಒಂದೊಂದು ಏಟ್ಗೂ ಹಿಂಗೆ ಹಿಡ್ಕೊಂಡಿರೋ. ಮತ್ತು ನನ್ನ ಫ್ರೆಂಡ್ ಇನ್ನೊಬ್ಬನು ರಾಜೇಂದ್ರ ಅಂತಿದ್ದ, ನಾವು ಹಿಂಗೆ ಹಿಡ್ಕೊಂಡಿರ್ತೀವಿ, ಬಂದು ಬಿದ್ದರೆ ಏಟು ಅಮ್ಮ ಅಂತೀವಿ. ಅವ್ನು ಏನು ಮಾಡ್ತಿದ್ದ, ಸರ್ ಅಂತ ಹಿಂಗೆ ಹಿಂಗೆ ಬರೋನು. ಅದು ಇಷ್ಟೇ ಗ್ಯಾಪ್ ಇದ್ದಾಗ ಜಾಸ್ತಿ ಏಟು ಬೀಳಲ್ವಲ್ಲ. ಅವನು ಸಖತ್ ಕಿಲಾಡಿದ. ನಮ್ಮ ಬ್ಯಾಚ್ಗೆ ಪಂಟ್ರು ಅಂದರೆ ಪಂಟ್ರು. ಇಡೀ ನಮ್ಮ ಬ್ಯಾಚ್ಗೆ ಕಿಂಗ್ ಮೇಕರ್ ಅವನು. ಇವಾಗಲೂ ಕಾಂಟ್ಯಾಕ್ಟ್ ಇದೆಯಾ ಅವ್ರ ಜೊತೆ? ಇಲ್ಲ ಮ್ಯಾಮ್, ಅವ್ನು ದುಬೈಯೋ ಎಲ್ಲೋ ಬೇರೆ ಕಡೆ ಇರಬೇಕು. ನನಗೆ ಈಗ ನಾನು 2008 SLC ಮುಗಿದಿದ್ದು. ಸೊ ಅವ್ನ ಕಾಂಟ್ಯಾಕ್ಟ್ ಇಲ್ಲ, ಬೇರೆ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ನಮ್ಮದೇ ಒಂದು ಗ್ರೂಪ್ ಇದೆ. ಬೆಂಗಳೂರಲ್ಲಿ ಎಷ್ಟೋ ಜನ ಜಾಬ್ ಮಾಡ್ತಿದ್ದಾರೆ, ಮೈಸೂರಲ್ಲೂ ಇದ್ದಾರೆ. ನಾನು ಮೈಸೂರಿಗೆ ಯಾವತ್ತೇ ಶೂಟ್ ಹೋದರೂ ನಾನು ಹೋಟ್ಲಲ್ಲಿ ಇರ್ತೀನಲ್ಲ, ಫೋನ್ ಮಾಡ್ತೀನಿ, ಮಚ್ಚ ಬಂದರು ಇಲ್ಲೇ ಇದ್ದೀನಿ ಅಂತ. ಅವಾಗ ಹೋಗಿ ಎಲ್ಲರೂ ಬರ್ತಾರೆ. ಅವಾಗ ಒಂದು ಟೈಮಲ್ಲಿ ಎಲ್ಲಾದರೂ ಸೇರಿ ಚಿಲ್ ಮಾಡ್ತೀವಿ. ಯಾವುದು ಯೋಚನೆ ಮಾಡದೆ ಒಂದು ಪೇಪರ್, ರೆಸಿಗ್ನೇಷನ್ ಪೇಪರ್ಗೆ ಸೈನ್ ಮಾಡಿಬಿಟ್ಟೆ ಟೊಯೋಟಾ ಕಂಪ್ನಿಲಿ ಅಂತ. ಬಟ್ ಅದೇ ಕಂಪ್ನಿ ನಿಮ್ಮ ಕನಸಿನ ಮನೆ ನಿರ್ಮಾಣ ಮಾಡೋಕ್ಕೆ ಸಾಥ್ ಕೊಟ್ಟಿದ್ದು. ಇಲ್ಲ, ಮನೆ ಅನ್ನೋದು ಎಲ್ಲರೂ ಕನಸು. ಅದಕ್ಕೆ ದೊಡ್ಡವ್ರು ಹೇಳ್ತಾರೆ, ಒಂದು ಮನೆ ಕಟ್ಟಿ ನೋಡು, ಒಂದು ಮದುವೆ ಮಾಡಿ ನೋಡು ಅಂತ. ಸೊ ಎಷ್ಟೋ ವರ್ಷದ ಕನಸು ನಾನು ಟೊಯೋಟೋದಲ್ಲ ಇದ್ದಾಗ ನೆರವೇರ್ತು. ಜೊತೆಗೆ ವೆರಿ ಮಚ್ ಹ್ಯಾಪಿ. ಒಂದು ಮನೆ ಆದ ಮೇಲೆ ಕೂಡ ಸಖತ್ತು ಪ್ರೌಡ್ ಫೀಲ್ ಇತ್ತು. ಜೊತೆಗೆ ಅಲ್ಲಿಂದ ಒಂದು ನಿರ್ಧಾರ ಇತ್ತು ಗೊತ್ತಾ, ಇಲ್ಲಿವರೆಗೂ ಎಲ್ರಿಗೋಸ್ಕರ ಬದುಕಿದ್ದೀನಿ, ಇನ್ನೂ ಸ್ವಲ್ಪ ದಿನಗಳ ಕಾಲ ನನಗೋಸ್ಕರ ನಾನು ಬದುಕಬೇಕು, ನನ್ನ ಮನಸ್ಸಿಗೆ ಖುಷಿ ಕೊಡೋ ಕೆಲಸ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಇತ್ತು. ಇಷ್ಟು ದಿನಗಳ ಕಾಲ ಯೋಚನೆ ಮಾಡಿದಾಗ ನನಗೊಂದೇ ಅನಿಸಿದ್ದು, ನಾನು ಆ್ಯಕ್ಟ್ರ್ ಆಗಬೇಕು. ಬಟ್ ನನಗೇನು ಗೊತ್ತಿಲ್ಲ. ಆದರೆ ಬಿಟ್ಟು ಬಂದಾಗ ಅದೇ ಹೇಳಿದ್ನಲ್ಲ, ಬೇರೆ ಪ್ರೋಸೆಸ್ ಇಲ್ಲ. ನಾನು ನೆಕ್ಸ್ಟ್ ಇನ್ಯಾವತ್ತೂ ಜಾಬ್ ಮಾಡಲ್ಲ. ಹಿಂಗಿರ್ಬೇಕಾದಾಗ ಇಷ್ಟು ಜನನ ವಿಚಾರಿಸಿದೆ ಸ್ನೇಹಿತರನ್ನ, ಮಚ್ಚ ಹಿಂಗೆ ಸಿನಿಮಾಗೆ ಹೋಗ್ಬೇಕು, ಹಿಂಗೆ ಏನು ಯಾರು ಪರಿಚಯ ಇದ್ದಾರೆ ಈ ಥರ. ಇಲ್ಲ ಮಚ್ಚ, ನಿನಗೆ ನಾಟಕದ ತಂಡಗಳಿರ್ತವೆ, ಅಲ್ಲೋಗಿ ಜಾಯ್ನ್ ಆಗು, ನಿನ್ಗೆ ಅಲ್ಲಿಂದ ನಿನಗೆ ಕಲಿಯೋಕ್ಕೆ ಈಸಿ ಆಗುತ್ತೆ, ಹಂಗೆ ಅಂತ. ಇನ್ನೊಬ್ಬರನ್ನ ಕೇಳಿದಾಗ ಅಭಿನಯ ತರಂಗ ಅಂತ ಒಂದು ಸಂಸ್ಥೆ ಇದೆ, ಅದು ಈವ್ನಿಂಗ್ ಕಾಲೇಜು, 1 ವರ್ಷ ಡಿಪ್ಲೊಮೊ ಕೋರ್ಸ್ ಇರುತ್ತೆ ಅಂತ ಹೇಳಿದರು. ಸೊ ನಾನು ಅಲ್ಲೋಗಿ ಕೇಳ್ತೀನಿ, ಮೇಡಮ್ ಹಿಂಗೆ ಜಾಯ್ನ್ ಆಗ್ತೀನಿ ಅಂತ. ಆಲ್ರೆಡಿ ಬ್ಯಾಚ್ ಸ್ಟಾರ್ಟಾಗಿ 2 ತಿಂಗಳು ಆಗೋಗ್ಬಿಟ್ಟಿದೆ, ಸದ್ಯಕ್ಕಿಲ್ಲ, ನೆಕ್ಸ್ಟ್ ಇಯರ್ ಬಾ ಅಂತಂದರು. ದಯವಿಟ್ಟು ಮೇಡಮ್ ಪ್ಲೀಸ್ ಹೆಂಗಾದ್ರೂ ಸೇರಿಸ್ಕೊಳ್ಳಿ, 2 ತಿಂಗಳು ಸ್ಟಾರ್ಟ್ ಆದರೂ ಪರವಾಗಿಲ್ಲ, ನಾನು ಅಷ್ಟೇ ಕಲಿತೀನಿ, ಜಸ್ಟ್ ಜಾಯ್ನ್ ಆಗ್ಬೇಕನ್ನೋದೊಂದು ಇತ್ತಲ್ಲ. ದಯವಿಟ್ಟು ಮೇಡಮ್ ಪ್ಲೀಸ್ ಮೇಡಮ್ ಸೇರಿಸ್ಕೊಳ್ಳಿ ಮೇಡಮ್, ಕಾಲು ಬೀಳ್ತೀನಿ ಮೇಡಮ್ ಅಂತೇಳಿ ಸಿಕ್ಕಾಬಿಟ್ಟೆ. ಇಲ್ಲ ಆಗೋದಿಲ್ಲ, ಹೋಗು ಅಂತ. ಸರಿ ಆಯಿತು, ಮತ್ತೆ ನಾಳೆ ಕ್ಲಾಸಿಗೆ ಹೋದೆ. ನೀನು ಎಂಥ ನನ್ನ ಮಗನೋ ನೀನು ಅಂತ ಅವರು ಕೊನೆಗೂ ಬಿಡಲೇ ಇಲ್ಲ. ಅದೇ ಬ್ಯಾಚಲ್ಲಿ 1 ವರ್ಷದ ಕೋರ್ಸು ಮುಗಿಸ್ದೆ. ಆ ಒಂದು ಮುಗಿಸೋ ಪ್ರೋಸೆಸ್ಸಲ್ಲಿ ನನ್ನ ಬದುಕಲ್ಲಿ ನಾನು ನೋಡದೇ ಇರೋ ಎಷ್ಟೋ ನೋವುಗಳನ್ನ ಕಂಡೆ. ಬಟ್ ಯಾವತ್ತೂ ನಾನು ಬೇಜಾರಾಗೋದಾಗಲಿ ಕುಗ್ಗೋದಾಗಲಿ ಇರಲಿಲ್ಲ. ಬಿಕಾಸ್ ನಾನು ತೊಗೊಂಡಿರೋ ನಿರ್ಧಾರ. ಒಂದು ರೂಮ್ ಮಾಡಿದ್ದೆ ಗಿರಿನಗರದಲ್ಲಿ, ಆಮೇಲೆ ಬಾಡಿಗೆ ಕಟ್ಟೋಕ್ಕೂ ದುಡ್ಡಿಲ್ಲ. ವಾಟ್ ನೆಕ್ಸ್ಟ್? ರೂಮ್ ಖಾಲಿ ಮಾಡಿದೆ, ಎಲ್ಲಿರೋದು? ಆವಾಗ ಮೇಡಮ್ನೇ ರಿಕ್ವೆಸ್ಟ್ ಮಾಡಿಕೊಂಡು ಅದೇ ಸ್ಕೂಲಲ್ಲಿ ಬೆಳಿಗ್ಗೆ ಅದು ಕಲಾಮಂದಿರ ಸಮಸ್ಯೆ ಆಗಿರುತ್ತೆ, ಅದು ಈವ್ನಿಂಗ್ ಅಭಿನಯ ತರಂಗ ಆಗಿ ಕನ್ವರ್ಟ್ ಆಗುತ್ತೆ. ಮೇಡಮ್ಗೆ ಪರ್ಮಿಷನ್ ತೊಗೊಂಡು ಅಲ್ಲೇ ಮಲಗೋದು, ಊಟ ತಿಂಡಿಗೆ ಯಾರಾದರೂ ಕೊಡಿಸಿದ್ರೆ ಏನೋ ಒಂದು ನಡೆಯೋದು, ಇಲ್ಲ ಅಂದರೆ ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಹೋಗ್ತಾ ಇದ್ದೆ. ಸೊ ಅಲ್ಲಿಗೆ ಆವಾಗ ಖರ್ಚಿಗೆ ಕಾಸು ಬರೋದು, ಅದರಲ್ಲಿ ಲೈಫ್ ಲೀಡ್ ಮಾಡ್ತಿದ್ದೆ. ಬೆಳಿಗ್ಗೆ ಎದ್ದು ಇಡೀ ಸ್ಕೂಲ್ನ ಕಸ ಗುಡಿಸಿ 6-6:30ಗೆ ಸೆಲೆಬ್ರಿಟಿ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ ಮಾಡ್ತಿದ್ರು ಮೇಡಮು. ನಾನು ಅವ್ರ ಜೊತೆ ಸ್ಪೆಷಲ್ ಕ್ಲಾಸ್ ಅಟೆಂಡ್ ಮಾಡ್ತಾಯಿದ್ದೆ. ನನಗೆ ಬೆಳಿಗ್ಗೆ ಒಂದು ಕ್ಲಾಸು, ರಾತ್ರಿ ಒಂದು ಕ್ಲಾಸ್, ಅಂದರೆ ಈವ್ನಿಂಗ್ ಕ್ಲಾಸು. ನಾನು ಕಲಿಯೋಕ್ಕೆ ಜಾಸ್ತಿ ಆಪರ್ಚುನಿಟಿ ಸಿಕ್ತು. 1 ವರ್ಷಗಳ ಕಾಲ ನನಗೆ ತುಂಬ ಕಷ್ಟಪಟ್ಟಿದ್ದೀನಿ, ತುಂಬ ನೋವಿನ ದೃಶ್ಯಗಳನ್ನೂ ಕಂಡಿದ್ದೀನಿ, ಎಷ್ಟೋ ಜನ ಹೀಯಾಳಿಸಿರೋದು ನೋಡಿದ್ದೀನಿ, ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿರೋದನ್ನ ಕೇಳಿದ್ದೀನಿ, ಎಲ್ಲನೂ ನೋಡಿದ್ದೀನಿ. ಬಟ್ಟು ಎಲ್ಲದಕ್ಕೂ ಒಂದು ಮೂಟೆ ಕಟ್ಟಿ ಎದೆಲ್ಲಿ ಇಟ್ಕೊಂಡಿದ್ದೆ. ನಿನಗೂ ಅಂತ ಒಂದು ಟೈಮ್ ಬರುತ್ತೆ, ಯಾವತ್ತೂ ಯಾರಿಗೂ ನೀನು ಮಾತಾಡೋಕ್ಕೆ ಹೋಗಬೇಡ. ನಿಂದೆ ಅಂತ ಟೈಮ್ ಬಂದಾಗ ನಿನ್ನದೇ ಆದ ಕೆಲಸದಿಂದ ನೀನು ಉತ್ತರ ಕೊಡು ಅನ್ನೋದನ್ನು ನಾನು ಹೇಳ್ಕೊಂಡಿದ್ದೆ. ಸೊ ನಾನು ನನ್ನ ಕೆಲಸ ಮಾಡ್ಕೊಂಡು ಬಂದೆ, ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ.
ಅವಕಾಶಗಳು ಬರ್ಬೇಕು, ಎಷ್ಟೇ ನೀವು ಅಲ್ಲಿ ಡಿಗ್ರಿ ಡಿಪ್ಲೊಮಾ ಮಾಡಿದ್ರು ಕೂಡ ಅವಕಾಶಗಳನ್ನೋದು ಕೈ ಬೀಸಿ ಕರಿಬೇಕು. ಸೊ ಡಿಪ್ಲೊಮಾ ಕಂಪ್ಲೀಟ್ ಆಯ್ತು, ಮುಂದೇನು ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಎಸ್, ಅವಾಗ ಮಜಾ ಭಾರತ ಅನ್ನೋ ಒಂದು ರಿಯಾಲಿಟಿ ಶೋ ಬರುತ್ತೆ. ಫಸ್ಟ್ ಸೀಸನ್ ಕಂಟೆಸ್ಟೆಂಟ್ ನಾನು. ಸೊ ಅಲ್ಲೋಗಿ ಒಂದು ಎಲ್ಲರೂ ಸೇರ್ಕೊಳ್ತೀವಿ, ನಾನು, ಜಗಪ್ಪ, ಸುಷ್ಮಿತಾ, ಚಿಲ್ಲರ್ ಮಂಜು, ಮಂಜು ಪಾವಗಡ, ಇದೆಲ್ಲ ನಮ್ಮದು ಒಟ್ಟಿಗೆ ಸ್ಟಾರ್ಟ್ ಆದ ಜರ್ನಿ ಮಜಾ ಭಾರತ ಮೊದಲನೇ ಸೀಸನ್ಗೆ ಎಲ್ಲರೂ ಸೇರ್ತೀವಿ. ಅಲ್ಲಿ ಒಂದು 8ರಿಂದ 10, 12 ಎಪಿಸೋಡು ನಾನು ಮಾಡ್ತೀನಿ. ನನಗೆ ಅದ್ಯಾಕೋ ನನಗೆ ಸ್ಟೇಜ್ ಕನೆಕ್ಟ್ ಆಗಲ್ಲ. ಸೊ ಇದು ನನ್ನ ಕೈಲಾಗಲ್ಲ, ನಾನು ಸಿನಿಮಾನೇ ಟ್ರೈ ಮಾಡೋಣ ಅಂತ ಆ ಶೋಯಿಂದ ಆಚೆ ಬರ್ತೀನಿ. ನಾ ಬಂದಮೇಲೆ ಯಾರೋ ಒಬ್ಬರು ಮಾತಾಡ್ತಾರೆ ನನ್ನ ಬಗ್ಗೆ, ಮಾಂತೇಶ್ ಬರೀ ಕೂದಲು ಬಿಟ್ಕೊಂಡು ಓಡಾಡ್ತೇನೆ, ಅವ್ನಿಗೆ ಆ್ಯಕ್ಟಿಂಗ್ ಎಂಥದ್ದು ಬರಲ್ಲ, ಸುಮ್ಮನೆ ಲೈಫ್ ಹಾಳು ಮಾಡ್ಕೊಳ್ತೇನೆ ಅಂತ ಅಂದಿದ್ದಾರೆ ನನ್ನ ಫ್ರೆಂಡ್ಸ್ ಜೊತೆ. ಅವ್ರು ನನ್ನ ಫೋನ್ ಮಾಡಿ ಹಿಂಗೆ ಅಂದರು ಕೊಡು ಅಂತ. ಕಟ್ ಮಾಡಿದ್ರೆ ಅದೇ ವ್ಯಕ್ತಿ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ, ಮಾಂತೇಶನ ಫ್ರೆಂಚ್ ಬಿರಿಯಾನಿ ನೋಡಿದೆ ಕಣೋ, ಸಕ್ಕತ್ತ ಮಾಡೋಣ ಕಣೋ, ಎಲ್ಲೋ ಹೋಗ್ಬಿಟ್ಟ ಕಣೋ. ಯಾವತ್ತು ಯಾವ ನಂದಿದ್ದ ಫಸ್ಟು ನನ್ನ ಶೋಯಿಂದ ಆಚೆ ಬಂದಾಗ ಏನು ಒಂದು ಮಾತಂದಿದ್ನೋ ಅದೇ ವ್ಯಕ್ತಿ ಅದೇ ಜನಗಳ ಮುಂದೆ ಮಾಂತೇಶನು ಹಂಗೆ ಮಾಡೋಣ, ಸಕ್ಕತ್ತಾಗಿ ಮಾಡೋಣ, ಹಂಗೆ ಹಿಂಗೆ ಅಂತ ಅದೇ ಬಾಯಲ್ಲಿ ಅಂದನಲ್ಲ, ಅದು ನನಗೆ ಖುಷಿ ಮೇಡಮ್, ಅಷ್ಟೇ. ಓಕೆ. ಸೊ ನಿಮ್ಮನ್ನು ಕೈ ಹಿಡಿದಿದ್ದು ಬೆಂಗಳೂರಲ್ಲಿ ಯಾರೂ ಇಲ್ಲ ಅಂದಾಗ ನಿಮ್ಮನ್ನು ಕೈ ಹಿಡಿದವ್ರು ಯಾರು ಅಂತ? ರಾಜೇಶ್ ಅಂತ ನಮ್ಮ ಬ್ಯಾಚಲ್ಲಿ ಅವರು ಆ್ಯಕ್ಟಿಂಗ್ ಡಿಪ್ಲೊಮಾ ಮಾಡ್ತಿದ್ರು. ಅವರು ಪ್ರೊಫೆಷನ್ ಬಂದು CA. ಈ ಈಸ್ ಮೈ ಗಾಡ್ ಫಾದರ್. ನಾನು ಕೋರ್ಸ್ ಮುಗಿದ ಮೇಲೆ ಸ್ಕೂಲಿಂದ ಆಚೆ ಬರಲೇಬೇಕಲ್ಲ ಮೇಡಮ್. ಆ ಟೈಮಲ್ಲಿ ರಾಜೇಶ್ ಅವ್ರ ಬಿಲ್ಡಿಂಗಲ್ಲಿ ನನಗೆ ರೂಮ್ ಕೊಟ್ಟು, ನೀನು ಇಲ್ಲಿರು, ನಿನಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನಿನಗೆ ₹1 ಬಾಡಿಗೆ ಕೊಡಬೇಡ, ಏನು ಕೊಡಬೇಡ ಅಂಥೇಳಿ ನನ್ನ ಬ್ಯಾಗ್ ಬೋನಾಗಿ ಸಪೋರ್ಟ್ಗೆ ಸ್ಟ್ರಾಂಗಾಗಿ ನಿಂತವರು ರಾಜೇಶ್ ಅವರು. ನಾನು ಅಲ್ಲಿದ್ಕೊಂಡೆ ಒಂದೊಂದೇ ಸಿನಿಮಾ ಮಾಡ್ತಾ 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 ಅದೇ ಸಾರ್ವಜನಿಕರಿಗೆ ಸುವರ್ಣ ಅವಕಾಶ, ರಾಜರಥ, BB5, ಇನ್ನೊಂದಿಷ್ಟು ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾನೇ ಇದ್ದೆ. ಚಿತ್ರಕಥಾ, ಸಣ್ಣ ಪುಟ್ಟ ಪಾತ್ರಗಳು ಸಿಗೋದು, ಅದರಲ್ಲಿ ಒಂದಿಷ್ಟು ದುಡ್ಡು ಬರೋದು, ಹಂಗೆ ಸರ್ವೆ ಆಗ್ತಾಯಿದ್ದೆ. ಆ ಟೈಮಲ್ಲಿ ಕರೆಕ್ಟಾಗಿ ಸಿಕ್ಕಿದ್ದು ನನ್ನ ಅದೃಷ್ಟಕ್ಕೆ, ನಮ್ಮ ಅಪ್ಪ ಅಮ್ಮನ ಆಶೀರ್ವಾದದಿಂದನೋ ಪುಣ್ಯದಿಂದನೋ ಫ್ರೆಂಚ್ ಬಿರಿಯಾನಿ ಅನ್ನೋ ಒಂದು ಸಿನಿಮಾ ಸಿಕ್ತು. ಅದು ಆಡಿಷನಲ್ಲಿ. ಫ್ರೆಂಚ್ ಬಿರಿಯಾನಿ ಅಪ್ಪು ಸರ್ ಇದರಿಂದ ನಿಮಗೆ ಸಿಗುತ್ತೆ? ಅಪ್ಪು ಸರ್ ಹೇಳಿರಲಿಲ್ಲ. ಪನ್ನಗ ಸರು ಆಡಿಷನ್ ತೊಗೊಂಡು ಸೆಲೆಕ್ಟ್ ಆದಮೇಲೆ, ಪನ್ನಗ ನೀವು ಯಾರು ಬೇಕೋ ಹಾಕ್ಕೊಳ್ಳಿ ಅಂತ ಅಪ್ಪು ಸರ್ ಹೇಳಿದ್ದು. ಅಂದರೆ ಪನ್ನಗ ಸರ್ ಆ್ಯಸ್ ಅ ಡೈರೆಕ್ಟ್ರು ನೀವೇನು ಡಿಸೈಡ್ ಮಾಡ್ತೀರೋ ಆ ಥರದ್ದು. ಆ್ಯಕ್ಚುಲಿ ನನಗೆ ನನ್ನ ಫ್ರೆಂಡ್ ಒಬ್ಬರು ರೆಫರ್ ಮಾಡಿ ನಾನು ಅಪ್ಪು ಸರ್ ಆಫೀಸ್ಗೆ ಹೋಗ್ತೀನಿ. ಆವಾಗಲೇ ಗೊತ್ತಾಗಿದ್ದು ನನಗೂ ಅಪ್ಪು ಸರ್ ಆಫೀಸ್ ಇದು ಅಂತ. ಅದಾದಮೇಲೆ ನನಗೆ ಆಡಿಷನ್ಗೆ ಸ್ಕ್ರಿಪ್ಟ್ ಕೊಡ್ತಾರೆ, ಒಂದು ಮೇಜರ್ ಸೀಕ್ವೆನ್ಸು ಸ್ಕ್ರಿಪ್ಟ್ ಕೊಡ್ತಾರೆ. ಸರ್ ನನಗೊಂದು 10 ಮಿನಿಟ್ಸ್ ಟೈಮ್ ಕೊಡಿ ಸರ್. ಓಕೆ ತಗೊಳ್ಳಿ ಅಂತ ಪನ್ನಗ ಸರ್ ಪ್ರಿಪೇರ್ ಆಗಿ ಬಂದೆ. ನಾನು ಹಿಂಗೆ ಕೂತಿದ್ದೆ, ಸರ್ ರೆಡಿ ಇದ್ದೀನಿ ಸರ್, ಮಾಡೋಣ. ಓಕೆ ರೆಡಿ ಮಾಡೋಣ. ನಾನು ಕೌಂಟ್ರ್ ಡೈಲಾಗ್ ಯಾರು ಕೊಡ್ತೀನಿ? ಪನ್ನಗ ಸರ್ ನಾನೇ ಕೊಡ್ತೀನಿ. ಸರಿ ಸರ್ ಆಗಿದ್ರು. ಓಕೆ ಸರ್, ಇದ್ದೇ ಟ್ಯೂನಲ್ಲಿ ಇದ್ದೆ. ಸರಿ ಓಕೆ ರೆಡಿ ಸರ್ ಅಂತೇಳಿ ಆಮೇಲೆ ಡಾನ್ ಆದೆ ನೋಡಿ. ಹಿಂಗಿದ್ದಿದ್ದು ಅದೇ ಸೋಫಾದಲ್ಲಿ ಹಿಂಗೆ ಕೂತೆ, ಹಿಂಗೆ ಇದ್ದೇ ಟ್ಯೂನಲ್ಲಿ ಹಿಂಗೆ ಕೂತು ಮೇಲೆ ಪನ್ನಗ ಸರ್ ನೋಡಿದ್ರು. ಓಕೆ ಸ್ಮೈಲ್ ಮಾಡ್ಕೊಂಡು ಕೌಂಟ್ರ್ ಸ್ಟಾರ್ಟ್ ಆಯಿತು, ನಂದು ಡೈಲಾಗ್ ಸ್ಟಾರ್ಟ್ ಆಯಿತು, ಕಾನ್ವರ್ಸೇಷನ್ ಆಯಿತು. ಸೀನ್ ಮುಗಿದ್ಮೇಲೆ 2 ಮಿನಿಟ್ಸ್ ಆಚೆ ಇರಿ ಅಂತಂದರು. ಆಚೆ ಇದ್ದೆ. ಮತ್ತೆ ಕರೆದ್ರು, ನಿಮ್ಗೆ ಇಂಗ್ಲೀಷ್ ಬರುತ್ತಾ ಅಂತ ಕೇಳಿದ್ರು. ಸೇಮ್ ಅವಾಗಲೇ ನಡೀತಲ್ಲ ಕಾನ್ವರ್ಸೇಷನ್ನು. ಇಲ್ಲ ಸರ್ ಇಂಗ್ಲೀಷ್ ಬರಲ್ಲ ಸರ್. ಬರುತ್ತೆ, ಬಟ್ಲರು ಎಲ್ಲ ಸೇರಿಸ್ಕೊಂಡು ಹೊಡಿತೀನಿ ಸರ್, ಹಂಗೆ ಮ್ಯಾನೇಜ್ ಮಾಡ್ತೀನಿ ಸರ್. ನನಗೆ ಅಷ್ಟು ಬಂದರೆ ಸಾಕು ಅಂದ್ರೆ, ಹಂಗಿದ್ರು ಓಕೆ ಸರ್ ಅಂತ ನಾನು. ಅದಾದಮೇಲೆ ಇಂಗ್ಲೀಷ್ ಡೈಲಾಗ್ ಕೊಡ್ತಾರೆ. ನಿಮಗೆ ಫ್ರೆಂಚ್ ಬಿರಿಯಾನಿ ನೋಡಿದರೆ ಗೊತ್ತಾಗುತ್ತೆ. ಪಾಬ್ಲೋ ಎಸ್ಕೋಬಾರ್ ಹತ್ರ ಒಂದು ಡೈಲಾಗ್ ಹೊಡಿತೀನಿ. ಐ ಡೋಂಟ್ ಗಿವ್ ಯುವರ್ ಮನಿ, ಐ ಡೋಂಟ್ ಗಿವ್ ಯುವರ್ ಪೌಡರ್, ಐ ವಿಲ್ ಕ್ಯಾಚ್ ಯುವರ್ ಮ್ಯಾನ್, keep my housekeeping, last but not least, I don't know who you are, I will find you, I will kill you ಅನ್ನೋದಿದೆಯಲ್ಲ, ಇದೇ ಇಂಗ್ಲೀಷ್ ಸೀನು. ಅಲ್ಲೂ ಆಡಿಷನ್ ತೊಗೊಂಡ್ರು. ಆಡಿಷನ್ ಮುಗೀತು. ಪನ್ನಗ ಸರ್ ತಂದು ಸ್ಕ್ರಿಪ್ಟ್ ಕೈಲಿಟ್ರು. ಈ ಕ್ಯಾರೆಕ್ಟರ್ ನೀನೇ ಮಾಡ್ತಾಯಿದ್ದೀಯಾ, ಮೇಜರ್ ಕ್ಯಾರೆಕ್ಟ್ರು, ಫಸ್ಟ್ ಕಾಸ್ಟ್ಯೂಮ್ ಮಾಡ್ತಾ ಕೊಡು. ಅವರೇ ಕಾಸ್ಟ್ಯೂಮ್ ಡಿಸೈನರು, ಅವ್ರ ಮ್ಯಾನೇಜರು, ಪೇಮೆಂಟ್ ಮಾತಾಡ್ಕೊ, ಇನ್ನು 3 ದಿನ ಶೂಟಿಂಗು ರೆಡಿ ಆಗು ಅಂದರು. ಅವತ್ತು ಮೈ ಜುಮ್ ಅನ್ನಿಸ್ತಾ ಇದೆ. ಸ್ಕ್ರಿಪ್ಟ್ ಹಿಡ್ಕೊಂಡು ಮೆಟ್ಲು ಹಿಡ್ಕೊಂಡು ಕೆಳಗಡೆ ಬರ್ತಾಯಿದ್ದೀನಿ, ಕೈಲಿ ಸ್ಕ್ರಿಪ್ಟ್ ಇದೆ, ಹಿಂದೆ ಆಫೀಸ್ ನೋಡ್ತಾ ಇದ್ದೀನಿ. ಅಪ್ಪು ಸರ್ ಬ್ಯಾನರ್ಗೆ ಮೇಯ್ನ್ ವಿಲ್ಲನ್ನು, ಸ್ಕ್ರಿಪ್ಟ್ ಇಷ್ಟು ದಪ್ಪ ಐತೆ. ಇದ್ರ ಬಿಫೋರು ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಒಬ್ಬ ಫ್ರೆಂಡ್ ಇದ್ದ, ಅವ್ನಿಗೆ ಫೋನ್ ಮಾಡಿದೆ, ಮಚ್ಚ ಸೆಲೆಕ್ಟ್ ಆಗ್ಬಿಟ್ಟಿದ್ದೀನಿ, ನಾನೇ ಮೇಯ್ನ್ ವಿಲ್ಲನು ಅಂತ.
ಅವನು ಫುಲ್ ಖುಷಿ. ಅವನು ಇವಾಗ ಒಂದು ಸಿನಿಮಾಗೆ ಅಸೋಸಿಯೇಟಾಗಿ ವರ್ಕ್ ಮಾಡ್ತಿದ್ದಾರೆ, ಅವನು ಸ್ಕ್ರಿಪ್ಟ್ ಮಾಡ್ತಾ ಇದ್ದಾನೆ. ಸೊ ಅವ್ನಿಗೆ ಹೇಳಿದೆ, ಫುಲ್ ಖುಷಿ. ಅದು ಆದಮೇಲೆ ಫ್ರೆಂಚ್ ಬಿರಿಯಾನಿ ಶೂಟಿಂಗ್ ಹೋಗ್ತೀನಿ. 25 ದಿನಗಳ ಕಾಲ ನನ್ನ ಪೋರ್ಷನ್ ಶೂಟ್ ನಡೆಯುತ್ತೆ. ದೊಡ್ಡ ಮನೆ ಸೆಟಪ್ ಹಾಕಿದ್ದಾರೆ, ಲಕ್ಷ ಕೋಟಿಗಟ್ಟಲೆ ಖರ್ಚು ಮಾಡವ್ರೆ. ನನಗೆ ಹೊಸ್ದದು, ನನಗೆ ಗೊತ್ತಿಲ್ಲ ಮೇಡಮ್. ಈ ಸಿನಿಮಾ ರಿಲೀಸ್ ಆದಮೇಲೆ ನನಗೆ ಇಷ್ಟೊಂದು ನೇಮ್ ಬರುತ್ತೆ ಅನ್ನೋದು ನಮ್ಮ ತಾಯಿಗೆ ನನಗೆ ಗೊತ್ತಿರಲಿಲ್ಲ. ಇವತ್ತು ಆಫ್ಟರ್ ಫ್ರೆಂಚ್ ಬಿರಿಯಾನಿ ಐ ಥಿಂಕ್ ಒಂದು 40-45 ಸಿನಿಮಾ ಮಾಡಿದ್ದೀನಿ. ಅಪ್ಪು ಸರ್ ಏನಂದ್ರೆ ಆಫ್ಟರ್ ರಿಲೀಸ್ ಅವರಿಗೊಂದು ಡೌಟ್ ಇತ್ತಲ್ವಾ? ಪನಗ ಸರ್ ಕರೆಸ್ತಾರೆ, ನಾನು ಅವ್ರ ಆಫೀಸ್ಗೆ ಹೋಗಿರ್ತೀನಿ. ಹೋದ ತಕ್ಷಣ ಫಸ್ಟ್ ಅವ್ರ ಕಾಲ್ ಬಿದ್ದು, ಸರ್ ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಅಂತ ಇಷ್ಟೇ ಅಂತೀನಿ. ಅಪ್ಪು ಸರ್ ಅವಾಗ ಮಸಲ್ ಮಣಿ, ವಾಟ್ ಇಸ್ ದಿಸ್ ಮ್ಯಾನ್, ವಾಟ್ ಎ ಪರ್ಫಾರ್ಮೆನ್ಸ್, ಸೂಪರ್ ಹಿಂಗೆಲ್ಲ ಮಾತಾಡಿ, ಫಸ್ಟ್ ಇವ್ರ ಜೊತೆ ಒಂದು ಫೋಟೋ ತೆಗೀರಿ, ಕ್ಯಾಮ್ರಾ ತೊಗೊಂಬನ್ನಿ ಒಂದು ಫೋಟೋ ತೆಗಿ ಅಂತ ನನ್ನ ಹೆಗಲ ಮೇಲೆ ಕೈ ಹಾಕಿ ಒಂದು ಫೋಟೋ ತೆಗಿಸ್ತಾರೆ. ಇದು ಸೋಷಿಯಲ್ ಮೀಡಿಯಾಗೆ ಎಲ್ಲರೂ ಬಿಡಿ ನಮ್ಮಿಬ್ಬರು ಫೋಟೋ ಅಂತಂದರು. ಸೊ ಅಷ್ಟು ಖುಷಿಯಾಗಿ ಮಾತಾಡಿದ್ರು. ಅವರು ಆ್ಯಕ್ಚುಲಿ ನನ್ನನ್ನು ತಮಿಳವ್ರು ಅಂದ್ಕೊಂಡ್ಬಿಟ್ಟಿದ್ರು. ನಾನು ಎಲ್ಲೋ ಈ ಕಡೆ ಶಿವಾಜಿನಗರ ಅಲ್ಲಿ ಇಲ್ಲಿ ಹಿಡ್ಕೊಂಬಂದು ಆ್ಯಕ್ಟ್ ಮಾಡಿಸಿದಾರೆ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ನಾನು ಸರ್ ನಾರ್ತ್ ಕರ್ನಾಟಕ ಹುಡುಗ ಸರ್, ಯಾದಗಿರಿ ನಮ್ಮೂರು, ಹಂಗೆ ಏನು ಸೂಪರ್ ರೀ ನೀವು, ಸೂಪರ್ ರೀ, ವಂಡರ್ಫುಲ್ ರೀ ಅಂಥೇಳಿ ಮತ್ತೆ ಹಂಗೆ ವಾಕ್ ಮಾಡಿಕೊಂಡು ಹೆಗಲ ಮೇಲೆ ಕೈ ಹಾಕಿ ಅವರು ಆಫೀಸ್, ಅವ್ರದ್ದು ರೂಮ್ ಸಪ್ರೇಟ್ ಇದೆ, ಅಲ್ಲಿ ಹೋಗಿ ಒಂದಿಷ್ಟು ಹಿತ ನುಡಿಗಳು ಹೇಳ್ತಾರೆ. ಅಂದರೆ ನೀನು ಲೈಫಲ್ಲಿ ಹೇಗಿರಬೇಕು, ಏನು ಇನ್ಮೇಲೆ ಸಿನಿಮಾದಲ್ಲಿ ಹೇಗೆ ಹೋಗಬೇಕು ಅನ್ನೋದು ಒಂದಿಷ್ಟು ಇನ್ಫಾರ್ಮೇಷನು ನನಗೆ ಅದ್ಭುತವಾಗಿ ಕೊಡ್ತಾರೆ. ಅದಾದಮೇಲೆ ಅಪ್ಪು ಸರ್ ಜೊತೆ ನಂಬರ್ ತೊಗೊಳ್ತೀನಿ. ನಂಬರ್ ತೊಗೊಂಡಾಗ ಆವಾಗ ಬಾಸ್ ಊಟ ಆಯಿತಾ ಆ ಥರದ್ದೊಂದು ರಿಲೇಷನ್ಶಿಪ್ ಇಟ್ಕೊಂಡಿದ್ದೆ. ನಾನಂದ್ರೆ ತುಂಬ ಪ್ರೀತಿ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದೀರಾ. ಸೊ ನಿಮಗೊಂದು ಕನಸಿರುತ್ತೆ, ನಾನು ಈ ಪಾತ್ರದಲ್ಲಿ ಕಾಣಿಸ್ಕೋಬೇಕು ಅಂತ. ಸೊ ಅಂತಹ ಪಾತ್ರ ಯಾವುದು ಅಂತ? ಪಾತ್ರಗಳು ಚಾಲೆಂಜಿಂಗ್ ಆಗಿರಬೇಕು. ನನಗೆ ಎಕ್ಸಾಂಪಲ್ಲು, ನನಗೆ ಸೈಕೋ ಪಾತ್ರಗಳಂದ್ರೆ ತುಂಬ ಇಷ್ಟ. ನನಗೆ ಆ ಥರದ್ದು ಯಾವುದಾದ್ರೂ ಒಂದು ಸೈಕೋ ಸಿಕ್ಕರೆ ಅದಕ್ಕೊಂದು ಯೂನಿಕ್ ಪರ್ಫಾರ್ಮೆನ್ಸ್ ಟ್ರೈ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಯಾಕೆಂದರೆ ಕಾಮಿಡಿ ಬಿಟ್ಟು ಒಂದು ಹೊಸ ಒಂದು ಪ್ಯಾಟ್ರನಲ್ಲಿ ಹೋಗ್ಬೇಕನ್ನೋದು ಇದೆ. ಎಲ್ಲ ಥರದ ಪಾತ್ರಗಳನ್ನೂ ನಾನು ಮಾಡೋಕ್ಕೆ ಇಷ್ಟ. ಎಕ್ಸ್ಪೆಷಲಿ ಅದೊಂದು ನೆಗೆಟಿವ್ ರಾ ಕಲ್ಟ್ ಕ್ಯಾರೆಕ್ಟರ್ ಮಾಡೋಕ್ಕೆ ಭಾಳ ಇಷ್ಟ. ಮಹಾಂತೇಶ್ ಹಿರೇಮಠಿಗೆ ಮದುವೆ ಆಗಿದೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ, ಬಟ್ ಮದುವೆ ಆಗಿ ಒಂದು ಮಗು ಕೂಡ ಇದೆಯಂತೆ. ಸೊ ನಿಮ್ಮ ವೈಫ್ ಬಗ್ಗೆ ಹೇಳೋದಿದ್ರೆ? ನನ್ನ ವೈಫ್ ಹೆಸರು ಅನಿತಾ ಅಂತ. ನನಗೆ ಈಗ 10 months ಪಾಪು ಇದೆ. ರೀಸೆಂಟ್ಲಾಗಿ ಪಾಪು ಆಯಿತು. ನಾನು ಮದುವೆಯಾಗಿ 2.5 year ಆಯಿತು. ಸೊ ನಾನು ಮದುವೆ ಆಗಿರೋದು ನನ್ನ ಲವ್ ಮ್ಯಾರೇಜು ಅಲ್ಲ, ಎಂಥದ್ದು ಅಲ್ಲ. ಮದುವೆ ಆಗಿರೋದು ನಮ್ಮ ಅಕ್ಕನ ಮಗಳನ್ನೇ. ಬಿಫೋರು ನಾನು ಯಾವುದೂ ಲವ್ ಮಾಡಿಲ್ಲ. ಈಗ ಮದುವೆ ಆದಮೇಲೆ ಲವ್ ಮಾಡ್ತಾ ಇದ್ದೀನಿ ಅಷ್ಟೇ. ಮಗು ಹೆಸರೇನು? ವೇದಾಂತ್. ಸದ್ಯಕ್ಕೆ ಹೀರೋ ಆಗಿ ಮಿಂಚ್ತಾ ಇದ್ದೀರಾ. ಸೊ ಒಳ್ಳೇದಾಗಲಿ, ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಇಂಡಸ್ಟ್ರಿಗೆ ಕೊಡಿ. ಅದೇ ರೀತಿ ನಿಮ್ಮ ಕೂದಲನ್ನು ಮೇಂಟೈನ್ ಮಾಡಿ. ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ, ಅರಸ ಏನ ಪ್ರೇಮ ಪ್ರಸಂಗ ಸಿನಿಮಾ ಬರ್ತಾ ಇದೆ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಸೆಪ್ಟೆಂಬರ್ 19. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಮಹಾಂತೇಶ್ ಹಿರೇಮಠ್ ಅವರ ಮಾತು. ಒಂದು ನಟನಾಗಬೇಕು ಅಂದರೆ ಏನೆಲ್ಲ ಕಷ್ಟಪಡಬೇಕು, ಅದರ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅನ್ನುವಂಥದ್ದನ್ನು ಸಾಕಷ್ಟು ಕಲಾವಿದರು ನಮ್ಮ ಪವರ್ ಟಿವಿಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಮಹಾಂತೇಶ್ ಹಿರೇಮಠ್ ಅವರು ನಾನೊಬ್ಬ ಕಲಾವಿದನಾಗಬೇಕು ಅಂತ ಬಂದಾಗ ಏನೆಲ್ಲ ಕಷ್ಟವನ್ನು ಪಟ್ಟಿದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.